ಇವತ್ತು ತರೀಕೆರೆಯಲ್ಲಿ ಒಂದು ಇತಿಹಾಸದಲ್ಲಿ ಬರೆದಿರತಕ್ಕಂಥ ದಿನ ಅಂದರೆ ತಪ್ಪಾಗಲಾರ್ದು. ಯಾಕೆಂದರೆ ಇವತ್ತಿನವರೆಗೂ ನನಗೆ ಗೊತ್ತಿರೋ ಪ್ರಕಾರ ರಾಜ್ಯ ಮಟ್ಟದ ವಾಲಿಬಾಲು ಮತ್ತು ಯಾವುದೇ ಸ್ಪರ್ಧೆಗಳು ನಡೆದಿಲ್ಲ, ರಾಜ್ಯ ಮಟ್ಟದ ನಡೆದಿಲ್ಲ ತರೀಕೆರೆಯಲ್ಲಿ. ಕಬಡ್ಡಿ ಆಗಲಿ ಮತ್ತು ಆಗಲಿ ಏನು ಜಿಲ್ಲಾ ಮಟ್ಟದ ನಡೆದಿರ್ಬೋದು ಅಥವಾ ಡಿವಿಷನ್ ಮಟ್ಟದ ನಡೆದಿರ್ಬೋದು. ಆದರೆ ಇವತ್ತು ರಾಜ್ಯ ಮಟ್ಟದ ಹೊರನೂರು ಬೆಳಕಿನ ವಾಲಿಬಾಲ್ ಮಹಿಳೆಯರ ಮತ್ತು ಪುರುಷರ ಮತ್ತು ಬಾಲಕಿಯರ ಮತ್ತು ಬಾಲಕರ ಒಂದು ಸ್ಪೋರ್ಟ್ಸ್ ನಡೀತಾ ಇದೆ. ನಿಜವಾಗ್ಲೂ ಕೂಡ ಇದೊಂದು ನಮಗೆಲ್ಲರಿಗೂ ಸಂತೋಷದ ದಿನ. ಏಕೆಂದರೆ ರಾಜ್ಯನೇ ಇತ್ತ ಕಡೆ ತಿರುಗಿ ನೋಡತಕ್ಕಂಥ ಒಂದು ದಿನ ಇವತ್ತು ತರೀಕೆರೆಯಲ್ಲಿ ಆಗ್ತಾ ಇರೋದು ಸಂತೋಷ. ಇದು ನಾನು ಮಾನ್ಯ ಮಂತ್ರಿಗಳಿಗೆ ಮತ್ತು ಸರ್ಕಾರದ ಅಧಿಕಾರಿಗಳಿಗೆ ನನಗೆ ಕೊಡಿ ಅವಕಾಶ ಅಂತ ಕೇಳಿದಾಗ ಅವರು ಯಾವುದೇ ಒಂದು ಇದಿಲ್ಲದಲೇ ನಮಗೆ ಅವಕಾಶವನ್ನು ಕೊಟ್ಟಿರೋದು ತುಂಬ ಸಂತೋಷ ಆಗ್ತಿದೆ. ಈ ಒಂದು ಕಾರ್ಯಕ್ರಮ ಇಷ್ಟೊಂದು ವ್ಯವಸ್ಥೆ ನಡೆಯೋಕ್ಕೆ ನಮ್ಮ ಶಿಕ್ಷಕರ ಸಂಘದವರು, ಪದಾಧಿಕಾರಿಗಳು ಮತ್ತು ನಮ್ಮ NGO ಅಧ್ಯಕ್ಷರು ಅನಂತಕುಮಾರ್ ಇರ್ಬೋದು, ಅಥವಾ ಪುಟ್ಟಸ್ವಾಮಿ ಇರ್ಬೋದು, ಶಿಕ್ಷಕ ಸಂಘದ ಅಧ್ಯಕ್ಷರಿರ್ಬೋದು, ಇವರ ಮಾಜಿ ಅಧ್ಯಕ್ಷರುಗಳು ಮತ್ತು ನಮ್ಮ ಏನು ಸ್ಪೋರ್ಟ್ಸ್ ಟೀಚರ್ಸ್ಗಳು, ದೈಹಿಕ ಶಿಕ್ಷಕರಿದ್ದಾರಲ್ಲ, ಅವರು ಕೂಡ ಹಗಲಿರುಳು ಕೆಲಸ ಮಾಡಿದ್ದಾರೆ. ಇವತ್ತು ಸುಮಾರು 1 ತಿಂಗಳಿಂದ ಪ್ರಿಪ್ರೇಷನ್, ಇದು ಮೀಟಿಂಗ್ಗಳೆಲ್ಲ ಶುರು 1 ತಿಂಗಳಿಂದ ಪ್ರಿಪ್ರೇಷನ್ನು, 1 ತಿಂಗಳಿಂದ ಪ್ರಿಪ್ರೇಷನ್ ಆಗ್ತಿರೋದು, 1 ತಿಂಗಳಿಂದ ಪ್ರಿಪ್ರೇಷನ್ ಆಗ್ತಿರೋದು. ದೈಹಿಕ ಶಿಕ್ಷಕರು ಹಗಲಿರುಳು ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಏನು ಇದ್ರ ಹಿಂದೆ ಮತ್ತು ಮುಂದೆ ಏನು ಈ ಫೀಲ್ಡ್ ಇವತ್ತು ಇಷ್ಟು ಚೆನ್ನಾಗಿ ಮಾಡಿರೋದು, ಲೈಟ್ ವ್ಯವಸ್ಥೆ ಇರ್ಬೋದು, ಯಾವ ಮಟ್ಟಕ್ಕೆ ಅಂದರೆ ಶಿಕ್ಷಕರೇ ಮರವನ್ನು ಕಡ್ಕೊಂಬಂದು ಬಣ್ಣ ಹೊಡೆದು ಅವರೇ ರೋಲ್ ಮಾಡಿ ಅವರೇ ಎಲ್ಲ ಕೆಲಸನೂ ಯಾರೂ ಕಾಯ್ದಂಗೆ ನಾನ್ಯಾಕೆ ಮಾಡಬೇಕು ಅನ್ನೋ ಒಂದಿಲ್ಲ, ಎಲ್ಲರೂ ಒಗ್ಗಟ್ಟಾಗಿ ಮಾಡಿದ್ರಿಂದ ಇವತ್ತು ಈ ಕೆಲಸ ತುಂಬ ಅತ್ಯುತ್ತಮವಾಗಿ ನಡೀತಾ ಇದೆ. ಕೆಲವರು ನಾನು ಎಲ್ಲರ ಹೆಸರು ಹೇಳೋಕ್ಕಾಗೋದಿಲ್ಲ, ಯಾಕೆಂತಂದರೆ ತುಂಬ ಜನ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ಅವರೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಶಾಸಕನಾಗಿ ಹೇಳ್ತಾ ಇದ್ದೇನೆ. ಪ್ರತಿಯೊಂದು ಅವ್ರು ಬರ್ತಕ್ಕಂಥ ವ್ಯವಸ್ಥೆಗಳನ್ನು ಕೂಡ ಬರ್ತಕ್ಕಂಥ ಸುಮಾರು 275 ಜನ ಬರ್ತಾ ಇದ್ದಾರೆ. ಅವರೆಲ್ಲರಿಗೂ ವಸತಿ ಊಟದ ವ್ಯವಸ್ಥೆಯನ್ನು ಕೂಡ ತುಂಬ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ತುಂಬ ಸಂತೋಷದ ವಿಚಾರ. ಇವತ್ತು ಕಾರ್ಯಕ್ರಮಕ್ಕೆ ನಾವು ಮಾನ್ಯ ಮಂತ್ರಿಗಳು ಬರಬೇಕು ಅಂದ್ಕೊಂಡಿದ್ದೀವಿ, ಬರ್ಬೋದು ಅಂತ ಅವರ ನಿರೀಕ್ಷೆಯಲ್ಲಿ, ನಾಳೆ ಬರ್ತೀವಿ ಅಂತ ಹೇಳಿದ್ರೆ ಅವ್ರ ನಿರೀಕ್ಷೆಯಲ್ಲಿ ನಾವು ಇದ್ದೀವಿ. ಒಟ್ಟಾರೆ ಈ ಕಾರ್ಯಕ್ರಮ ಈ ಒಂದು ಶಿಕ್ಷಕರು ಮತ್ತು ಅಧಿಕಾರಿಗಳು, BO ಇರ್ಬೋದು, ನಮ್ಮ ಇದಕ್ಕೆ ನಮ್ಮ ಜಿಲ್ಲಾ ಪಂಚಾಯತಿ CO ಅವರು ಕೂಡ ತುಂಬ ಸಹಕಾರ ಮಾಡಿದ್ದಾರೆ, ಮತ್ತು EOಗಳು ಎಲ್ಲ ಜಿಲ್ಲೆಯ ಎಲ್ಲ EOಗಳು ಸಹಕಾರ ಮಾಡಿದ್ದಾರೆ, ಮತ್ತು ಇದಕ್ಕೆ ಅಧ್ಯಕ್ಷ ಜಿಲ್ಲಾಧಿಕಾರಿ ಅವರೆಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬರ್ತಾ ಇದೆ ಅನ್ನೋ ಕಾರಣಕ್ಕೆ ಅವರೆಲ್ಲರಿಗೂ CO ಇರ್ಬೋದು ಮತ್ತು ಎಲ್ಲ ತಾಲೂಕು EOಗಳಿರ್ಬೋದು ಮತ್ತು ಜಿಲ್ಲಾಧಿಕಾರಿಗಳಿರ್ಬೋದು ಮತ್ತು ನಮ್ಮ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳಿರ್ಬೋದು ಮತ್ತು ನಮ್ಮ ಎಲ್ಲ BOಗಳೆಲ್ಲರೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದನ ಹೇಳ್ತಾ ಇದ್ದೀನಿ. ಅವರೆಲ್ಲರೂ ತುಂಬ ಚೆನ್ನಾಗಿ ಮಾಡಿರೋದಕ್ಕೋಸ್ಕರ ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದ. ಥ್ಯಾಂಕ್ ಯು.